ಹಾಯ್, ನಮಸ್ಕಾರ. ಸೊ ಇವತ್ತು ಈ ಹಳ್ಳಿ ಸ್ಟೈಲ್ ವೆಜಿಟೇಬಲ್ ಪಲಾವ್ ಮಾಡೋದನ್ನ ಹೇಗಂತ ತೋರಿಸ್ತೀನಿ. ಇದು ಸ್ವಲ್ಪ ಟೈಮ್ ತಗೊಳತ್ತೆ. ನೀವು ಟಕ್ ಟಕ ಅಂತ ಬೇಗ ಬೇಗ ಹೆಚ್ಕೊಂಡ್ರೆ ಎಲ್ಲ ವರ್ಕೌಟ್ ಆಗುತ್ತೆ. ಬನ್ನಿ ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ಎಣ್ಣೆ ಹಾಕಿದೀನಿ. ಆಮೇಲೆ ಸ್ವಲ್ಪ ಆಲ್ರೆಡಿ ಚಕ್ಕೆ ಅದು ಮತ್ತೆ ಏಲಕ್ಕಿ, ಒಂದ್ 3 ಏಲಕ್ಕಿ, ನಂತರ ಅನಿಯನ್, ಒಂದ್ ಈರುಳ್ಳಿ ಚೆನ್ನಾಗಿ ಹೆಚ್ಚಿಬಿಟ್ಟು ಹಾಕಿದೀನಿ. ಇವಾಗ ರುಬ್ಬಕ್ಕೆ ಏನ್ ಹಾಕೋಬೇಕು ಅಂತ ತೋರಿಸ್ತೀನಿ, ಬನ್ನಿ. ಇದು 1 ಲೋಟ ಇಡ್ತಾ ಇರೋದು ನಾನು. ಒಂದು 12 ಮೆಣಸಿನ್ಕಾಯಿ, ಒಂದ್ ಅರ್ಧ ಶುಂಠಿ, ಸ್ವಲ್ಪ ಕೊಬ್ಬರಿ, ನಂತರ ಬೆಳ್ಳುಳ್ಳಿ, ಆಮೇಲೆ ಒಂದು ಅರ್ಧ ಅನಿಯನ್ ಈರುಳ್ಳಿ, ಆಮೇಲೆ ಪುದೀನ, ಕೊತ್ತಂಬರಿ ಮತ್ತೆ ಕರಿಬೇವು ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇದು ಒಗ್ಗರಣೆಗೆ ಕರಿಬೇವು ಹಾಕೋದು. ಇವಾಗ ಎಲ್ಲ ಹಾಕ್ಬಿಟ್ಟು ರುಬ್ಕೋಬೇಕು. ಇವಾಗ ಎಲ್ಲ ಒಂದ್ರಲ್ಲಿ ಹಾಕೊಡಿ. ಸ್ವಲ್ಪ ನೀರ್ ಇಟ್ಕೊಡೋಣ. ಒಂಚೂರು ನೀರ್ ಹಾಕೊಳ್ಳೋಣ, ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು. ಶಕ್ಲ ರುಬ್ಬಿರೋದನ್ನ ಹಾಕೋಬೇಕು. ಸೊ ರುಬ್ಬಿರೋದನ್ನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಎಣ್ಣೆ ಬಿಟ್ಕೋಬೇಕು. ಇದರಲ್ಲಿ ಎಣ್ಣೆ ಬಿಟ್ಕೊಳ್ಳೋ ಗ್ಯಾಸ್ ಅಲ್ಲಿ ನಾವು ತರಕಾರಿ ಹೆಚ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಲಾ? ಸ್ವಲ್ಪ ಉಪ್ಪು, ಇವಾಗ ಕುದಿಯೋದು. ಯಾವಾಗ್ಲೂ ಬೀನ್ಸ್ ಹಾಕೋಬೇಕು. ಯಾಕಂದ್ರೆ ಬೀನ್ಸ್ ಬೇಯೋದ್ ಸ್ವಲ್ಪ ಲೇಟು. ನಾನು ಫಸ್ಟ್ ಬೀನ್ಸ್ ಹಾಕೋತೀನಿ. ಎಲ್ಲ ಒಟ್ಟಿಗೆ ತರಕಾರಿ ಹಾಕೊಂತೀನಿ. ತರಕಾರಿ ಎಲ್ಲ ಹಾಕಿರೋದು, ಉಪ್ಪು ಹಾಕಿದೀನಿ, ಎಲ್ಲ ಇದ್ರಲ್ಲಿದೆ. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಅದು ಕುದಿಬೇಕು. ಎರಡು ಲೋಟ ಸ್ವಲ್ಪ ನೀರು ಚೆನ್ನಾಗಿ ಕುದಿಬೇಕು. ಇವಾಗ ಪಲಾವ್ ಆಯ್ತು. ಇವಾಗ ಮೊಸರು ಬಜ್ಜಿ ಮಾಡೋಣ. ಮೊಸರು ಬಜ್ಜಿಗೆ ನಮಗೆ ಆಕ್ಚುಲಿ ಅನಿಯನ್, ಆಮೇಲೆ ಕ್ಯಾರೆಟ್ ಸ್ವಲ್ಪ, ಆಮೇಲೆ ಟೊಮೆಟೊ, ಹಸಿಮೆಣಸಿನಕಾಯಿ ಮತ್ತೆ ಯಾವ್ದು ಕೊತ್ತಂಬರಿ ಸೊಪ್ಪು. ನಿಮಗೆ ಬೇಕಾದ್ರೆ ನೀವು ಸೌತೆಕಾಯಿ ಕೂಡ ಹಾಕೋಬಹುದು. ಸೌತೆಕಾಯಿ ಇಲ್ಲದೆ ಇರೋ ಕಾರಣ ಕ್ಯಾರೆಟ್ ಹಾಕೊಂಡಿದ್ದೀವಿ. ಎಲ್ಲ ಮಿಕ್ಸ್ ಮಾಡ್ಬೇಕಷ್ಟೇ. ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಇಷ್ಟು ಮೊಸರು ಖಾಲಿ ಮಾಡೋಣ. ಇನ್ನು ಸ್ವಲ್ಪ ಮೊಸರು ಹಾಕ್ಲಾ? ಸೊ ಇವಾಗ ಅಕ್ಕಿನ ನಾವು ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅಕ್ಕಿನ ಒಂದು ಹಾಫ್ ಅನ್ ಅವರ್ ನೆನ್ಸಿಟ್ಕೊಂಡ್ರೆ ತುಂಬಾ ಬಿಡಿ ಬಿಡಿ ಅಂತ ಬರುತ್ತೆ. ಇಲ್ಲ ಅಕ್ಕಿ ತೊಳ್ಕೊಂಡು ಹಾಕೋದು, ಕಟ್ ಮಾಡಿ. ಸೊ ಇವಾಗ ತೊಳಿರೋ ಅಕ್ಕಿನ ನಿಧಾನವಾಗಿ ಹಾಕೊಳ್ಳೋಣ. ನಾವು ಅಕ್ಕಿ ಹಾಕಿದಾದ್ಮೇಲೆ ಚೆನ್ನಾಗಿ ತಿರ್ಕೊಟ್ಟಿ ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಅಕ್ಕಿ ಹಾಕಿದಾದ್ಮೇಲೆ ನಾವು ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡಿ ಹಾಕಿದ್ರೆ ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ, ಅಕಸ್ಮಾತ್ ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ. ಮಾಡ್ಲಾ? ಮಾಡ್ತಾ ಇದೀವಿ ನಾವು. ಸೊ ಜಾಮೂನ್ ಎಲ್ಲ ಕಲಸಿ ಎಲ್ಲ ನೀರಿದಾಗಿದೆ. ಈಗ ಒಂದೊಂದಾಗೆ ನಿಧಾನವಾಗಿ ಬಿಡಬೇಕು. ಫ್ಲೇಮು ತುಂಬಾ ಕಮ್ಮಿ ಆಗಿರ್ಲಿ, ಚೆನ್ನಾಗಿ ಇದ್ ಮಾಡ್ಬೇಕು. ಫ್ಲೇಮ್ ಕಮ್ಮಿ ಉರಿ ಇರ್ಲಿ. ಇವಾಗೆಲ್ಲ ಬೆಂದಿದೆ, ಎತ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ. ಉರಿ ಫುಲ್ಲು ಕಮ್ಮಿ ಇಟ್ಬಿಡಿ, ಇಲ್ಲ ಸೀದೋಗ್ಬಿಡುತ್ತೆ. ಎತ್ಕೊಂಡು ಆಫ್ ಮಾಡಿದಾರ. ನೋಡಿ ಇವಾಗ ನಾನು ಫಸ್ಟ್ ಟೈಮ್ ಹಾಕಿದ ಜಾಮೂನ್ನ ಆಲ್ರೆಡಿ ನಾನು ಶುಗರ್ ಸಿರಪ್ ಅಲ್ಲಿ ಹಾಕಿದ್ದೀನಿ. ಸೆಕೆಂಡ್ ಬ್ಯಾಚು ಇಲ್ಲಿ ಹಾಕ್ತಾ ಇದೆ. ಒಣಗ್ಬಿಟ್ಟು ಸ್ವಲ್ಪ ನೆಮ್ಮದಿಯಾಗಿ ಆಮೇಲೆ ಹಾಕ್ಬೇಕು. ಇವಾಗ ಪಲಾವು ಬಿಡಿ ಬಿಡಿಯಾಗಿ ಬರ್ಬೇಕಂದ್ರೆ ನಾನು ಹೇಳಿದಾಗ ನೀವು ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಒಂದು ಅಕ್ಕಿನ ಒಂದು ಹಾಫ್ ಅನ್ ಅವರ್ ನೆನ್ಸಿಡಿ ಮುಂಚೆನೆ. ಎಷ್ಟೊತ್ತು ನೆನ್ಸಿದ್ರು ಅಷ್ಟೊಂದು ಒಳ್ಳೇದು. ಬಾಸುಮತಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಂತರ ನಾನು ಒಂದು ವಿಷಲ್ ಹಾಕಿದ್ರೆ ಸಾಕು. ಡಿಪೆಂಡ್ ನಿಮ್ ಕುಕ್ಕರ್ ಹೇಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಒಂದು ವಿಷಲ್ ಹಾಕಿ ಸಾಕು. ಆಮೇಲೆ ನಿಂಬೆ ಹಣ್ಣು ರಸನ ಹಿಂದೆ ಹಾಕಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ಇವತ್ತು ರಥಸಪ್ತಮಿ ಆಗಿರೋ ಕಾರಣ ದೇವರಿಗೆ ನೈವೇದ್ಯ ಇಡ್ತಾ ಇದೀನಿ. ಸ್ನಾನ ಮಾಡಿ ಪೂಜೆ ಏನ್ ಮಾಡಿಲ್ಲ, ಅದನ್ನ ಸಂಜೆ ಮಾಡ್ಬೇಕು. ಅಷ್ಟೊತ್ತಲ್ಲಿ ಪಲಾವ್ ಏನೋ ರೆಡಿ ಆಗಿದೆ. ಸೆಕೆಂಡ್ ಬ್ಯಾಚ್ ಆಲ್ಮೋಸ್ಟ್ ರೆಡಿ ಆಗಿದೆ ಅನಿಸ್ತಾ ಇದೆ. ಒಂದ್ಸತಿ ತಿರುಕೊಟ್ಬಿಟ್ಟು ಒಂದ್ ಆರಿಸ್ಬೇಕು. ಯಾವತ್ತೇ ಆಗ್ಲಿ ಡೈರೆಕ್ಟ್ ಆಗಿ ನೀವು ಶುಗರ್ ಸಿರಪ್ಗೆ ಹಾಕಬಾರ್ದು. ಆರಬೇಕಿದು. ಆರಿದಾದ ಮೇಲೆ ಶುಗರ್ ಸಿರಪ್ಗೆ ಹಾಕಿದ್ರೆ ಚೆನ್ನಾಗಿ ಬರ್ತದೆ. 5 ರಿಂದ 10 ನಿಮಿಷ ಇಟ್ಟರೆ ಸಾಕು ನಿಮಗೆ. ಸೊ ಇವಾಗ ನೀವು ನೋಡಿದ್ರಲ್ಲ, ಪಲಾವ್ ಆಯಿತು, ಮೊಸರು ಬಜ್ಜಿ ಆಯಿತು, ಮತ್ತು ಜಾಮೂನ್ ಕೂಡ ಆಯಿತು. ಸೊ ಇವಾಗ ಬಡಿಸ್ತಾ ಇದ್ದೀನಿ ಬಿಸಿ ಬಿಸಿ ಬಿಸಿ. ಸೊ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನಾನು ಈ ಥರ ಎವ್ರಿ ಡೇ ಇದರ ಒಂದು ಶಾರ್ಟ್ಸು ಅಥವಾ ವೀಡಿಯೋ ಒಂದು 8 to 12 ಮಿನಿಟ್ಸ್ ವೀಡಿಯೋ ಹಾಕ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ.